ನಮಸ್ಕಾರ ಸ್ನೇಹಿತರೆ ಕಡ್ಡಾಯ ಕನ್ನಡ ಏನ್ ಎಕ್ಸಾಮ್ ಐತಿ ಇವತ್ತು ಅದರ ಒಂದು ಕೀ ಆನ್ಸರ್ಸ್ ನೋಡೋಣ. ನೋಡಿ, ನಮ್ಮ ಸಂಪೂರ್ಣ ಕನ್ನಡದ ವ್ಯಾಕರಣ ವಿಡಿಯೋಸ್ಗಳು ನೀವು ನೋಡಿದ್ರೆ ಅಥವಾ ನಾವು ಮಾಡಿರ್ತಕ್ಕಂತ ಈ ಒಂದು ಮ್ಯಾರಥಾನ್ ವಿಡಿಯೋಸ್ಗಳಾಗಿರ್ಬೋದು ಇತ್ತೀಚೆಗೆ ತುಂಬಾ ಈಸಿ ಇದೆ ಅಂತ ಹೇಳಕೋಲ್ಲ, ಮಾಡರೇಟ್ ಆಗಿದೆ, ಚೆನ್ನಾಗಿತ್ತು. ಇದೆಲ್ಲ ನೀವೇನ್ ಫಾಲೋ ಮಾಡಿರ್ತೀರ ನಿಮ್ಗೆ ಗೊತ್ತಿರೋದು, ತುಂಬಾ ಜನ ಕಮೆಂಟ್ ಕೂಡ ಆಗ್ತಾ ಇದ್ದೀರಾ. ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ನೋ ವರೀಸ್, ಮುಂದೆ ಎಕ್ಸಾಮ್ಸ್ ಇದೆ. ಈ ಎಲ್ಲ ವಿಡಿಯೋಸ್ ಗಳ ಲಿಂಕ್, ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದಾಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಬನ್ನಿ, ಹಾಗಾದ್ರೆ ನಾನು ಕ್ವಶನ್ ಪೇಪರ್ ಬಂದ್ಬಿಡ್ತೀನಿ ಡೈರೆಕ್ಟ್ ಆಗಿ ಸ್ನೇಹಿತರೆ. ಸೊ ಕ್ವಶನ್ ಏನಿದೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವಾದ ಗುಂಪು ಯಾವುದು ಅಂತ ಕೇಳ್ತಾನೆ. ಸೊ ಇಲ್ಲಿ ದೇಶೀಯ ಪದ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಇಂಗ್ಲಿಷ್ ಪದ, ಹಿಂದೂಸ್ತಾನಿ, ಪೋರ್ಚುಗೀಸು, ಹಾಗಾಗಿ ಇಲ್ಲಿ ಮಿಕ್ಸ್ಡ್ ಆಗಿರತ್ತಂತದ್ದು ಯಾವ್ದಿದೆ ಅಂತದ್ದು ನಮ್ಗೆ ಇದು ದೇಶೀಯ ಪದ, ಅದು ನಮ್ಗೆ ನಾನ್ ದೇಶೀಯ ಪದಗಳು ಅಲ್ವಾ, ಅನ್ಯ ದೇಶೀಯ ಪದ, ಹಂಗಾಗಿ ಸೇರಲ್ಲ. ಕುಲಚಕ್ರ ಎಂಬ ಪದದ ಅರ್ಥ ಕುಲಾಲ ಚಕ್ರ, ಸಾರಿ, ಅಂದ್ರೆ ಕುಂಬಾರಿಕೆ, ಅಂದ್ರೆ ಒಂದು ತಿರುಗಿಸ್ತಾರಲ್ಲ ಮಡಿಕೆನ, ಅದನ್ನ ನಾವು ಕುಲಾಲ ಚಕ್ರ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೀನಿ, ಜೋಗದ ಸಿರಿ, ಇದು ಈಸಿ ಇದೆ, ನಿಮ್ಗೆ ಗೊತ್ತು. ಜೋಗದ ಸಿರಿ KS ನಿಸಾರ್ ಅಹಮದ್ ಬರ್ದಿದ್ದು. ಮೂಡೆಲ ಮನೆ ಮುತ್ತಿನ ನೀರನ್ನ ಎರಕಾವೈದ ದಾರ ಬೇಂದ್ರೆ ಬರ್ದಿದ್ದು. ಸೊ ಎರಡು ಗೊತ್ತಿದ್ರೆ ಆನ್ಸರ್ ಮಾಡಬಹುದು. A ಗೆ 3, B ಗೆ 1, ಯಾವ್ದಿದೆ ಆಪ್ಷನ್? A ಗೆ 3, B ಗೆ 1, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಇದು ಈಸಿ ಇದೆ. ಅಚ್ಚೇವ ಕನ್ನಡ ದೀಪ ಕುವೆಂಪುರವರು, ನಿಮ್ಗೆ ಗೊತ್ತಿದೆ. ಫೈನ್ ಸರ್. ನೆಕ್ಸ್ಟ್, KP ಪೂರ್ಣಚಂದ್ರ ತೇಜಸ್ವಿ ಅವರು ಕೃಷ್ಣಗೌಡನ ಆನೆ ಎಂಬ ಯಾವ ಸಾಹಿತ್ಯ ಪ್ರಕಾರ? ಆಕ್ಚುಲಿ ನಾಟಕ, ಇದು ನಾಟಕ ಬರೆದಿದ್ದಾರೆ. ಇದು ಕೃಷ್ಣಗೌಡನ ಆನೆ ಅಂತ ಒಂದು ನಾಟಕನೇ ಇದೆ, ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಶತಪಡಿ ಬಳಸಿದ ಇದು ಯಾರು ಅಂದ್ರೆ ವೀರೇಶ ಚರಿತೆ. ಯಾರ್ದು ಇದು? ರಾಘವಾಂಕ. ಓಕೆ, ರಾಘವಾಂಕನ ವೀರೇಶ ಚರಿತೆ ಯಾರು ಬರ್ದಿದ್ರು? ರಾಘವಾಂಕ ಬರ್ದಿರೋದು. ಓಕೆ, ಇದು ಅದರ ಒಂದು ಪದಗಳ ಅರ್ಥ ಹೊಂದಿಸಿ ಬರೀಬೇಕು. ಆಸ್ತೆ ಅಂದ್ರೆ ಶ್ರದ್ಧೆ ಅಂತ ಅರ್ಥ. ಆಸ್ತೆ ಅಂದ್ರೆ ಏನು ಸರ್? ಶ್ರದ್ಧೆ. ಸೊ ಶ್ರದ್ಧೆ ನೋಡಿ, ಇದೊಂದು ಗೊತ್ತಿದ್ರು ಈಸಿಯಾಗಿ ಮಾಡ್ಬೋದು, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಉತ್ಕರ್ಷ ಅಂದ್ರೆ ಏಳಿಗೆ, ಮೇಲ್ ಹೋಗೋದು, ಈ ತರದ್ ಗೊತ್ತಿದ್ರು ಆನ್ಸರ್ ಮಾಡೋದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಏಳನೇದು, ಉಡುಗಿಸು. ನೋಡಿ, ಇಲ್ಲಿ ತುಂಬಾ ಜನಕ್ಕೆ ಉಡುಗಿಸು ಅಂತಂದ್ರೆ ತಗ್ಗಿಸು ಅಂತ, ಕಳಬ ಅಂತಂದ್ರೆ ಆನೆ ಮರಿ ಅಂತ, ಕಸಾಯಿ ಅಂದ್ರೆ ಕಟುಕ ಅಂತ. ಸೊ ಈ ತರ ಇಷ್ಟು ಗೊತ್ತಿದ್ರು ಕೂಡ ಉಡುಗಿಸು ಅಂದ್ರೆ ತಗ್ಗಿಸು, ಉಡುಗಿಸು ಅಂದ್ರೆ ತಗ್ಗಿಸೋದು ಅಂತ ಅರ್ಥ. ಅಕಸ್ಮಾತ್ ಇದು ಗೊತ್ತಿಲ್ಲ ಅಂತಂದ್ರೆ ಪಾರಿವಾಳ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಪಾರಿವಾಳನ ನಾವೇನಂತ ಕರಿತೀವಿ? ಕಪೋತ ಅಂತ ಕರಿತೀವಿ, ಕಪೋತ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ವಿರುದ್ಧ ಪದವಲ್ಲದನ್ನ ಹೇಳ್ಬೇಕು. ವಿರುದ್ಧ ಪದ ನೋಡಿ, ಇಲ್ಲಿ ಕ್ಷಯ ಅಂದ್ರೆ ಕ್ಷೀಣಿಸೋದು, ವೃದ್ಧಿ ಅಂದ್ರೆ ಮೇಲ್ ಹೋಗೋದು, ವೃಷ್ಟಿ, ಸಮಷ್ಟಿ, ಶಾಖ, ಶೀತ, ಇದೆಲ್ಲ ವಿರುದ್ಧ ಪದಗಳು. ಸಂಧ್ಯಾ, ಸಂಜೆ ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ, ಹಾಗಾಗಿ ಅದಲ್ಲ. ತತ್ಸಮ, ತದ್ಭವ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಕೊಂಡು ಹೋಗ್ಬಿಡ್ಲಾ? ಇವೆಲ್ಲ ಈಸಿ ಇರೋದ್ ಆನ್ಸರ್. ಯಾವ್ದು ತುಂಬಾ ಕಷ್ಟ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 2. ಇದು ಈಸಿ ಇದೆ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಮನೆಯ ತನಕ ನೋಡಿ, ಮನೆ ಅಂದ ತಕ್ಷಣ ಏನು? ಇಲ್ಲಿ ನಾಮಪದ. ಮನೆ ನಾಮಪದ ಅಂತ ತಕ್ಷಣ ತದ್ದಿದ ಅಂತ ನಾನು ನಿಮ್ಗೆ ಹೇಳಿದ್ದೀನಿ, ತದ್ದಿದ ಅಂತ ಅಭಿಯ, ಇಷ್ಟೇ ಸಿಂಪಲ್. ಇದು ಕೃದಂತ ಭಾವನಕ್ಕೆ ಉದಾಹರಣೆ. ಕೃದಂತ ಭಾವನಾಮ ಯಾವುದು? ಭಾವನೆ ಇಟ್ಕೊಂಡಿರ್ಬೇಕು. ಓಕೆ, ಭಾವನೆ, ಕೃದಂತ ಭಾವನಾಮ ಅಂದ್ರೆ ಕೃದಂತ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಕ್ರಿಯಾಪದ ಬರಬೇಕು ಅಲ್ವಾ. ಕ್ರಿಯೆ ಯಾವ್ದು ತೋರಿಸುತ್ತೆ? ಇಲ್ಲಿ ಕ್ರಿಯೆ ಕನ್ನಡಿಗ, ಹಿರಿತನ, ನೋಟ ತೋರಿಸುತ್ತೆ. ನೋಡೋದು ಕ್ರಿಯಾಪದ. ನೋಡುವುದು ಭಾವ, ನೋಟ. ನೋಡುವುದರ ಭಾವ ನೋಟ, ಕೃದಂತ ಭಾವನಾಮ ನೋಟ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬರ್ತೀನಿ 12ನೇದು. ಇದು PQRS ಟೈಪು. ಸೊ ವೆರಿ ಈಸಿ ಕ್ವಶನ್ ಇದು. ರೈಟ್ ಆನ್ಸರ್ ಡೈರೆಕ್ಟ್ ಆಗಿ ಮಾಡ್ಬಿಡ್ಲಾ? 100 ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರ ಧರಿಸ್ಕೊಡ್ತೀನಿ ಅಂತ ಹೇಳ್ತಾರೆ BADC. ಪಾಲಿಗೆ ಬಂದದ್ದು ಪಂಚಾಮೃತ, ಅಂದ್ರೆ ನಮ್ಮ ಹತ್ರ ಏನಿದೆ ಅದರಲ್ಲೇ ತೃಪ್ತರಾಗ್ಬೇಕು ಅಂತ, ದೊರೆತದಲ್ಲೇ ತೃಪ್ತರಾಗ್ಬೇಕು. ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಇದನ್ನ ನಾವು ವ್ಯಾಕರಣದಲ್ಲಿ ಹೇಳಿದೀವಿ. ಫಸ್ಟ್ ಇದಕ್ಕೆ ಅರ್ಧ ವಿರಾಮ ಮಾಡಿದ್ದೀರಿ ಅಲ್ವಾ, ಅರ್ಧ ವಿರಾಮ, ಸಾರಿ, ಅರ್ಧ ವಿರಾಮ ಬರುತ್ತೆ. ಓಕೆ, ಅಲ್ಪ ವಿರಾಮ ಅಲ್ಲ, ಅರ್ಧ ವಿರಾಮ, ಆಮೇಲೆ ಲಾಸ್ಟ್ ಅಲ್ಲಿ ಪೂರ್ಣ ವಿರಾಮ ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಮ್ಮ ಗ್ರಾಮರ್ ವಿಡಿಯೋದಲ್ಲಿದೆ, ಹೋಗಿ ಚೆಕ್ ಮಾಡಿ ಸ್ನೇಹಿತರೆ.
ಇಂಗ್ಲಿಷ್ ಸಂಖ್ಯೆ 5, 9 ಇದು ಈಸಿ ಕ್ವಶನ್. ತತ್ತದನ ಈ ಅಕ್ಷರ ಸಾಲಿಗೆ ನಿಮ್ಗೆ ನೆನಪಿರ್ಬೇಕು. ಬೇಕಾದ್ರೆ ಐ ವಿಲ್ ಶೋ ಯು ಒನ್ಸ್ ಅಗೇನ್. ಇತ್ತೀಚೆಗೆ 20ನೇ ವಿಡಿಯೋ ಕಡ್ಡಾಯ ಕನ್ನಡ ನಾ ಮಾಡಿದ್ದೆ ನಿಮ್ಗೆ. ನಾಪ್ಕ ಇದೆಯಾ? 20ನೇ ವಿಡಿಯೋ ಕಡ್ಡಾಯ ಕನ್ನಡ ನಾನು ನಿಮ್ಗೆ ಮಾಡಿದ್ದೆ. ಬೇಕಾದ್ರೆ ಐ ವಿಲ್ ಶೋ ಯು ದಟ್ ಒನ್ ಒನ್ಸ್ ಅಗೇನ್. ನಿಮ್ಗೆ ತೋರಿಸ್ತೇನೆ. 20ನೇ ವಿಡಿಯೋದಲ್ಲಿ ನಿಮ್ಗೆ ಇದು ಮಾಡಿದ್ದೆ. ನಾಪ್ಕ ಇದೆಯಾ? ದಂತ್ಯ ತಾವರ್ಗ ಬರೀ ಇದೊಂದೇ ನೋಡ್ಕೋಬಿಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ತಾವರ್ಗದಲ್ಲಿ ಲಾಸ ಕೂಡ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ? ಹೇಳಿದ್ನ ನಾನು ನಿಮ್ಗೆ. ಇದು 20ನೇ ವಿಡಿಯೋದಲ್ಲಿ ಇದೆ ಕಡ್ಡಾಯ ಕನ್ನಡ, ಹೋಗಿ ನೋಡಿ. ಸೊ ಲಾಸ ಎಲ್ಲಿದೆ ಸರ್? ಇಲ್ಲಿ ಲಾ ಮತ್ತೆ ಸ, ಟಿ ಮತ್ತೆ ಟಿ. ನಾನು ಡೆಫಿನಿಷನ್ಸ್ ಕೇಳ್ತಾನೆ, ಈ ತರದ್ ಕೇಳ್ತಾನೆ ಅಂತ ಡೈರೆಕ್ಟ್ ಆಗಿ ಹೇಳಿದೆ ಸ್ನೇಹಿತರೆ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಗುರುತಿನ ಲೇಖನ ಚಿಹ್ನೆ. ಓಕೆ, ಇದು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಯಾವುದು ಅಂತ. ಸಂದರ್ಶನದಲ್ಲಿ ನಿನಗೆ ಬರೆಯೋದು ಬರೋದಿಲ್ಲವೇ, ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸಾವರ್ ಎಂದವಳು ಅಲ್ಲಿದ್ದ ಸೈಕಲ್ ಅನ್ನು ಏರಿ ಬಂದು ಸುತ್ತಳು. ಸಂದರ್ಶನ ಅಧಿಕಾರಿ ನಿನಗೆ ಯಾವ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3. ನೆಕ್ಸ್ಟ್, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತೆ ಖಂಡಿತ. ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬಿಡ ನಾನು ಇಲ್ಲಿ. ಕರೆಕ್ಟ್ ಆನ್ಸರು ರಚನಾತ್ಮಕವಾಗಿ. ಓಕೆ, ನೀವು ಯೋಚನೆ ಮಾಡಿದಾಗ ನೋಡಿ ಆಪ್ಷನ್ 3. ಎಸ್, ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಅಂತ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಪದಗಳ ಅರ್ಥ ಹೊಂದಿಸಿ ಬರಿಬೇಕು. ಇಲ್ಲಿ ಓಯ್ ಅಂತಿದೆ. ಓಯ್ ಅಂತಂದ್ರೆ ನಿಮ್ಗೆ ಕೊಲ್ಲು ಅಂತ ಅರ್ಥ ಬರುತ್ತೆ. ಓಯ್ ಅಂದ್ರೆ ನಿಮ್ಗೆ ಕೊಲ್ಲು ಅನ್ನೋ ರೀತಿ ಅರ್ಥ ಬರುತ್ತೆ. ತಡೀರಿ ಒಂದು ನಿಮಿಷ. ಓವು ಅಂದ್ರೆ ಪ್ರೀತಿ ಅಂತ ಅರ್ಥ ಬರುತ್ತೆ. ಒಂದ್ ಸೆಕೆಂಡ್. ಓವು ಅಂದ್ರೆ ಪ್ರೀತಿ ಅಂತ ಅರ್ಥ ಬರುತ್ತೆ. ಸೊ ಡಿಗೆ 1 ಎಲ್ಲಿದೆ? ಡಿಗೆ 1 ಎಲ್ಲಿದೆ? ಆಪ್ಷನ್ 2 ನಲ್ಲಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಓವು ಅಂದ್ರೆ ಪ್ರೀತಿ ಅಂತ ಅರ್ಥ. 19 ಆಯ್ತಾ? 20ನೇ ಕ್ವಶನ್ ಬಂದ್ಬಿಡುತ್ತೆ. ಅನ್ವರ್ತನಾಮ ಇದು ಗೊತ್ತಿದೆ. ವ್ಯಾಪಾರಿಗೆ ಅವನು ಮಾಡ್ತಾ ಇರ್ತ ಕೆಲಸದ ಮೇಲೆ ಗುಣ ಹೇಳ್ತಕ್ಕಂಥದ್ದು ಯಾವುದು? ಹೊಸದಾಗಿರೋ ಬಟ್ಟೆ ಯಾವ ಬಟ್ಟೆ ಅಂತ. ಪ್ರಕಾರ ಅಷ್ಟು ಇಷ್ಟು ಎಂತದ್ದು ಅಂತಕ್ಕಂಥದ್ದು. ಸೊ ಆಪ್ಷನ್ ಯಾವ್ದಾಗುತ್ತೆ? ಎಗೆ 3 ಇದೆ, ಬಿಗೆ 1 ಇದೆ, ಸಿಗೆ 4 ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನಿತ್ಯ ಅಪಂಸಕ ಲಿಂಗ. ನಪುಂಸಕ ಲಿಂಗ ಅಂತಂದ್ರೆ ಯಾರು ಇಲ್ಲಿ ನೋಡಿ? ನಿಮ್ಗೆ ನಿತ್ಯ ಅಂದ್ರೆ ಯಾವಾಗ್ಲೂ ದಂಡು ಬಂದಿತ್ತು ಅನ್ನೋದು. ಸ್ತ್ರೀ ಬಂದು ದೇವತೆ. ಓಕೆ, ಎಗೆ 2, ಸಿಗೆ 1, ಎಗೆ 2, ಸಿಗೆ 1 ಎಲ್ಲಿದೆ? ಆಪ್ಷನ್ 1 ಅಲ್ಲೇ ಇದೆ ನೋಡಿ. ಪುಂಸಕ ಲಿಂಗ ಚಂದ್ರ ಅಂತಂದ್ರೆ ನಾವು ಅದನ್ನ ಹುಡ್ಗಂಗಿಡೋದು, ಅದಕ್ಕೆ ಪುಂಸಕ ಲಿಂಗ. ಅರ್ಥ ಆಯ್ತಲ್ಲ? ನಾನು ಹೇಳ್ತಾ ಇರೋದು ನಿಮ್ಗೆ ಒಂದು ವಾಚ್ಯಲಿಂಗ ಅಂದ್ರೆ ನೀನು ತಾಯಿ. ಅದನ್ನೆಲ್ಲ ನಾವು ಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾಕೆ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೂ ಬೇರೆದನ್ನ ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು ಅನ್ನೋದಕ್ಕೆ. ಓಕೆ, ಡಿಗೆ 3 ಅಲ್ವಾ? ಸಾರಿ, ಆಪ್ಷನ್ 1 ಅಲ್ಲ ನೋಡಿ. ಡಿಗೆ 3 ಇರೋದು ಇಲ್ಲಿ. ಆಪ್ಷನ್ 2. ಆಪ್ಷನ್ 2 ಅನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಗಳು ಪ್ರತ್ಯಯಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಕೆಲವು ಕಡೆ ಲಿಂಗಗಳಿಗೆ ಬರುತ್ತದೆ. ಅರುಗಳು ಪ್ರತ್ಯಯ ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ. ತಪ್ಪಾದ ಹೇಳಿಕೆ ಯಾವುದು ಅಂತ ಹೇಳಿದ್ದಾನೆ. ಇಲ್ಲಿ ತಪ್ಪಾದ ಹೇಳಿಕೆ ಆಪ್ಷನ್ 1 and 2 ಎರಡು ಕೂಡ ಸರಿ ಇದೆ ಸ್ನೇಹಿತರೆ. ಅರುಗಳು ಅಂದ್ರೆ ನೋಡಿ ಸ್ತ್ರೀ ಬಹುವಚನ ರೂಪದಲ್ಲಿ ಬಂದರು ಅಲ್ವಾ? ಸ್ತ್ರೀಲಿಂಗದಲ್ಲೂ ಬರುತ್ತೆ. ಮಹಿಳೆಯರು ಬಂದರು, ಪುರುಷರು ಬಂದರು, ಎಲ್ಲದರಲ್ಲೂ ಬರುತ್ತೆ. ಗಳು ಅಂದ ತಕ್ಷಣ ನಿಮ್ಗೆ ಈಗ ನಪುಂಸಕ ಲಿಂಗದಲ್ಲಿ ಬರುತ್ತೆ ಅಲ್ವಾ? ಈಗ ನಪುಂಸಕ ಲಿಂಗದಲ್ಲಿ ಅವುಗಳು ಬಂದವು ಅಂತ ಎಲ್ಲ ಹೇಳ್ತೀವಿ. ಹಾಗಾದ್ರೆ ತಪ್ಪಾದ ಹೇಳಿಕೆಯಲ್ಲಿ ಯಾವುದಿಲ್ಲ, ಎರಡು ಕೂಡ ಸರಿ. ಸಕಲ ಪ್ಲಸ್ ಐಶ್ವರ್ಯ. ವೆರಿ ಈಸಿ ಕ್ವಶನ್. ಹೆಂಗ್ ಬಿಡ್ತೀರಾ ಸರ್? ಸಕಲ ಪ್ಲಸ್ ಐಶ್ವರ್ಯ ಯಾವ ಸಂಧಿ? ಫಟ್ ಅಂತ ಹೇಳಿ? ವೃದ್ಧಿ ಸಂಧಿ.
ಈ ಕೆಳಗಿನಲ್ಲಿ ಅನ್ಯ ಪುರುಷವಾಚಕ ಪದ, ಅನ್ಯ ಪುರುಷವಾಚಕ ಪದ ಬಂದು ಯಾವುದು ಅಂತ ಹೇಳಬೇಕು. ಅವರು, ನೀನು ಅನ್ಯ ಪುರುಷವಾಚಕ. ಇಲ್ಲಿ ಅವನು ಅವಳು ಅಂತಕ್ಕಂಥದ್ದು ನಾವು ಬರುತ್ತೆ. ನೀನು ನಾವು ಅನ್ನೋದು ಬರುತ್ತೆ ಅಲ್ವಾ. ನೀನು ನಾನು, ನಾನು ನಾವು ಅಂತ ಬರುತ್ತೆ, ಅವರು ಅನ್ನೋದು ಬರಲ್ಲ. ಸೊ ಅವರು ಇಸ್ ದ ರೈಟ್ ಆನ್ಸರ್. ಮುಂದಿನ ಪದಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದ? ಸಂಭವನೆ ಅಂದ್ರೆ ಬಂದಾನು, ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಅಪಧರ್ಮ ಪದವನ್ನು ಬಿಡಿಸಿ ಬರಬೇಕು. ಅಪತ್ ಪ್ಲಸ್ ಧರ್ಮ, ಅಪಧರ್ಮ ಅಲ್ವಾ. ಅಪಥ ಅಂತ ಬರಲ್ಲ, ಅಪತ್ ಪ್ಲಸ್ ಧರ್ಮ ಅಪಧರ್ಮ. ಪಯಶಯನ, ಇದು ನಮ್ಗೆ ಇದು ಕೂಡ ವೃದ್ಧಿ ಸಂಧಿಲೇನ ಬರುತ್ತೆ ಅನ್ಸುತ್ತೆ, ಶುತ್ವ ಸಂಧಿಲ್ ಬರುತ್ತೆ. ಪಯಶಯನ ಶುತ್ವ ಸಂಧಿಯಲ್ಲಿ ನಾವು ಬಿಡಿಸಿರ್ತೀವಿ, ಪಯಸ್ ಪ್ಲಸ್ ಶಯನ ಅಂತ ನಿಮ್ಗೆ ನೆನಪಿರ್ಬೇಕು ಸಂಧಿಗಳು ಬಿಡಿಸಿದಾಗ. ನೆಕ್ಸ್ಟ್ ಉಡಾಯಿಸು ಅನ್ನೋದು ಸಾಧಿತ ಧಾತು. ಹೆಂಗ್ ಸಾಧಿತ ಧಾತು ಹೋಗುತ್ತೆ? ಇಸು ಪ್ರತ್ಯಯ ಸೇರುತ್ತೆ. ಇಸು ಪ್ರತ್ಯಯ ಅಂದ್ರೆ ಏನು ಹೇಳ್ತೀರಾ ಯಾರು? ಎಸ್, ಇಸು ಪ್ರತ್ಯಯ ಸ್ನೇಹಿತರೆ ಹೇಳಿ, ಎನಿಬಡಿ? ಇಸು ಪ್ರತ್ಯಯ ನೋಡಿ, ರಕ್ಷಿಸು, ದಗದಗಿಸು, ಓಲೈಸು ಅನ್ನೋದು, ಕನ್ನಡಿಸು, ಚಿತ್ರಿಸು, ಇವೆಲ್ಲ ಸಾಧಿತ ಧಾತುಗೆ ಉದಾಹರಣೆ ಆಗುತ್ತೆ. ಸಕರ್ಮಕ ಸಹಜ ಧಾತು ಅಲ್ಲ, ಸಹಜ ಧಾತು ಮೂಲ ಧಾತು ಅಂತ ಎಲ್ಲ ನಾವೇನ್ ಡಿಸ್ಕ್ರಿಪ್ಟ್ ಮಾಡ್ತೀವಿ, ಅದರಲ್ಲಿ ಇಸು ಪ್ರತ್ಯಯ ಸೇರ್ತಕ್ಕಂಥದ್ದು ಉಡಾಯಿಸು ಈ ತರದ್ದು ಸಾಧಿತ ಧಾತು ಬರುತ್ತೆ. ಮೊದಲೆರಡು ಪದಗಳಿಗೆ ನಾವು ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಇದನ್ನ ನೋಡ್ಕೊಂಡು ಮಾಡಬೇಕು. ಸೊ ಇಲ್ಲಿ ವಿಘಟಿಕ ಅಂದ್ರೆ ವಿಗಳಿಗೆ ಅಂತಿದೆ, ಉದ್ಘೋಷಣೆ ಅಂತಂದ್ರೆ ಉಜ್ಜವಣೆ ಅಂತ ಕರೀತೀವಿ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವುದರಿಂದ ಬಂದಿದೆ? ಪೋರ್ಚುಗೀಸ್ ಪದಗಳು. ಈಸಿ ಕ್ವಶನ್. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ, ಅಡಿಗರೆ ಎಳೆದ ಪದ ಯಾವ ವಿಧಾನ? ಹಳೆಯ ಮನೆ, ಹಳೆ ಯಾವ ಮನೆ ಅಂದ್ರೆ ಇದು ಗುಣ ಹೇಳ್ತದೆ, ಅದು ಒಳ್ಳೆ ಮನೆನ, ಕೆಟ್ಟ ಮನೆನ, ಹಳೆ ಮನೆನ, ಹೊಸ ಮನೆನ ಅಲ್ವಾ. ಸೊ ಗುಣವಾಚಕ. ನೆಕ್ಸ್ಟ್ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಓಕೆ, ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಅಚ್ಚ ಕನ್ನಡದಲ್ಲಿ ನೋಡಿ, ಈಗ ನಾವು ದುಃಖ ಅಂತ ಬರಿತೀವಿ, ಅನುಸಾರ ವಿಸರ್ಗ ಗೊತ್ತಲ್ಲ, ಅನುಸ್ವಾರ ವಿಸರ್ಗ ಅಹ. ಇಲ್ಲಿ ಈಗ ದುಃಖ ಅಂತ ಬರಿತೀವಿ ಅಲ್ವಾ. ಹಾಗೆ ಅಂತಃಪುರ ಅಂತ ಬರಿತೀವಿ, ಅಂತಃಪುರ ಅಂತ ಬರಿತೀವಿ ಅಲ್ವಾ. ಇಲ್ಲಿ ಅಂತಕ್ಕಂಥದ್ದು ಅಚ್ಚಗನ್ನಡನ ಅಲ್ವಾ ಹಾಗಾದ್ರೆ ಅನ್ನೋದು ಸ್ವಲ್ಪ ಡೌಟ್ ಆಗುತ್ತೆ ಇಲ್ಲಿ. ಹಂಗಾಗಿ ಹೇಳಿಕೆ ಅವನು ಹೇಳ್ತಾ ಇರ್ತಕ್ಕಂಥದ್ದು ನನಗೆ ತಪ್ಪು ಅಂತ ಅನಿಸ್ತಾ ಇದೆ. ಎರಡನೇದು ಎಸ್, ಎರಡನೇದು ಕರೆಕ್ಟ್ ಇದೆ. ಓಕೆ, ಸೊ ಹೇಳಿಕೆ ತಪ್ಪು, ಸಮರ್ಥನೆ ಸರಿ ಅಂತ ನಾನು ಅನ್ಕೋತೀನಿ. ಇದೊಂದು ಸ್ವಲ್ಪ ಡೌಟ್ ಇದೆ. ಓಕೆ, ಮಾರಿಗೋತನವಾಯ್ತು ನಾಳಿನ ಭಾರತ. ಇಲ್ಲಿ ನೋಡಿ, ಇಲ್ಲಿ ಅಂತೆ ಅಂತಾನೆ ಇಲ್ಲ, ಅಂತೆ ಅಂತಿಲ್ಲ ಅಂತ ಕಣ್ಮುಚ್ಕೊಂಡು ಚಿಕ್ಕ ಹಾಕೋದು ರೂಪಕ ಅಲಂಕಾರ ಅಂತ. ಇದು ಎಕ್ಸಾಂಪಲ್ ನಮ್ಮ ಗ್ರಾಮರ್ ಅಲ್ಲಿ ಸೇಮ್ ಎಕ್ಸಾಂಪಲ್ ತಗೊಂಡ್ ಮಾಡಿದೀವಿ. ಮಾರಿಗೌತಣವಾಯ್ತು ನಾಳಿನ ಭಾರತ ಅಂದ್ರೆ ಮಾರಿಗೆ ನಾಳಿನ ಭಾರತ ಔತಣವಾಯ್ತು, ಭಾರತನ ಮಾರಿಗೆ ಹೋಲಿಸ್ತಾನೆ, ಅಂತೆ ಅಂತಿಲ್ಲ ಇಲ್ಲಿ. ಓಕೆ, ರೂಪಕ ಅಲಂಕಾರ ಆಗತ್ತಿದೆ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿ ಪುಣ್ಯಾಶ್ರಮ, ಅಶ್ವಮೇಧ ಶ್ರೀರಾಮನ ಕುದುರೆಯು. ಸೊ ಇದು ಕೂಡ ಈಸಿ ಇದೆ. ಏನ್ ಹೇಳ್ಬೋದು? ಶ್ರೀರಾಮನ ಕುದುರೆ ಏನಿದೆ, ಅಶ್ವಮೇಧ ಯಾಗದ ಕುದುರೆ, FEG ಎಲ್ಲಿದೆ? 3 ಸಿಕ್ಕರೆ ಸಾಕು, ಇಲ್ಲಿದೆ ನೋಡಿ, ಮುಗಿಸ್ಕೊಂಡು ಟಿಕ್ ಹಾಕ್ಬೋದು. ಓಕೆ, ಕೆಳಗಿನ ಅವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಯೋಜನೆ ಗುರುತಿಸ್ಬೇಕು. ಯಾವ್ದು ಕರೆಕ್ಟ್ ಆಗಿದೆ ಸೆಂಟೆನ್ಸ್ ಅಂತ ಹೇಳಬೇಕು. ಇದು ಕೂಡ ಈಸಿ ಇದೆ. ಹೀಗೆ ಯುದ್ಧ ಮುಂದುವರಿತಿದ್ರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ, ಒಂದು ದಿನ ಜಗತ್ತು ಅದಾಗಲ್ಲ. ಈಗ ಯುದ್ಧ ಮುಂದುವರಿಯುತ್ತಿದ್ರೆ ಜಗತ್ತು ಒಂದಿನ ಮನುಷ್ಯರಿಲ್ಲದ ಮರುಭೂಮಿ ಆಗುತ್ತೆ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, 36 ಬರ್ತೀನಿ. 6038 603857 ಕನ್ನಡದ ಅಕ್ಷರ. ಆಹಾ ಸೂರ್ಯನಿಗೂ ಗ್ರಹಣವೇ. ಇದು ನೋಡಿ, ಆಹಾ ಅಂದ್ರೆ ನಮಗೆ ಆಶ್ಚರ್ಯ ಸೂಚಕ, ಸೂರ್ಯನಿಗೂ ಗ್ರಹಣವೇ ಕ್ವಶನ್ ಮಾರ್ಕ್. ಎಲ್ಲಿದೆ ಅದು? ಇಲ್ಲಿದೆ, ಆಪ್ಷನ್ 3. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸ್ಬೇಕು. ಸಂತೆಯ ಹೊತ್ತಿಗೆ 3 ಮೊಳೆ ನೇಯ್ದರಂತೆ ಅಂತ. 3 ಮೊಳ ನೇಯ್ದರಂತೆ ಇದೇನು ಅಂತಂದ್ರೆ ಯುದ್ಧ ಕಾಲದಲ್ಲಿ ಬ್ರಹ್ಮಾಸ್ತ್ರ ಅಂತಾರಲ್ಲ, ಹಂಗೆ ಮೊದ್ಲೇ ರೆಡಿ ಆಗಿರಲ್ಲ, ಆ ಟೈಮಲ್ಲಿ ರೆಡಿ ಆಗೋದು ಅನ್ನೋ ರೀತಿ ಅರ್ಥ ಆಗುತ್ತೆ. ಇಲ್ಲಿ ನಮಗೆ ಗಾದೆ ಪೂರ್ಣಗೊಳಿಸಿ ಅಂತ ಕೇಳಿದ್ರು, ಹಾಗಾಗಿ ಅರ್ಥ ಏನ್ ಬೇಕಾಗಲ್ಲ. ಪ್ರಧಾನ ವಾಕ್ಯದಲ್ಲಿರುವ ಅನೇಕ ಉಪಗಳ ಅಂತ್ಯದಲ್ಲಿ ಬರುವ ಲೇಖನ ಚಿಹ್ನೆ ಯಾವುದು? ಅರ್ಧ ವಿರಾಮ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಅರ್ಧ ವಿರಾಮ ಬರುತ್ತೆ.
ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆ ಆಗಿತ್ತು. ಗೆರೆಳೆ ಪದ ಯಾವ ಸಂಧಿಗೆ ಬರುತ್ತೆ? ಆ ಊರು. ಬಿಡಿಸಿ ನೋಡೋಣ. ಊರಿನಿಂದ, ಊರು ಪ್ಲಸ್ ಇಂದ ಲೋಪ ಅಂತ ಹೇಳ್ಬೋದು. ಆ ಊರು ಅಂದ್ರೆ ವಕಾರಾಗಮ ಕೂಡ ಆಗ್ಬೋದು ಅಲ್ವಾ? ಯಾವ್ದಾಗ್ಬೋದು? ಎಸ್, ವಕಾರಾಗಮ ಆಗ್ಬೋದಾ? ಮೊದಲ 2 ಪದಗಳಿಗಿರುವ ಸಂಬಂಧತೆ 3ನೇ ಪದಕ್ಕೆ ನಾವು ಹೇಳ್ಬೇಕು. ಹುಡುಗ ರೂಢನಾಮ ಆಗಿದ್ರೆ ಹಾವಾಡಿಗ ಅನ್ವರ್ತನಾಮ ಅಲ್ವಾ? ಅವ್ನ್ ಮಾಡೋ ಕೆಲ್ಸಕ್ಕೆ ತಕ್ಕಂತೆ ಕೊಡ್ತಕ್ಕಂಥ. ಎಳೆಗರು ಈ ಸಂಧಿಯ ಪದ ಬಿಡಿಸ್ಬರ್ಬೇಕು. ಎಳೆಯ ಪ್ಲಸ್ ಕರು, ಎಳೆಯ ಪ್ಲಸ್ ಕರು. ನೆಕ್ಸ್ಟ್ ಎಳೆ ಪ್ಲಸ್ ಕರುನು ಇದೆ. ಎಳೆಗರು, ಎಳೆ ಪ್ಲಸ್ ಕರುನು ಇದೆ. ಈ ಸಂಧಿ ಅಂತ ಕೇಳಿದ್ದಾನೆ, ಹಾಗಾಗಿ ಆಪ್ಷನ್ 3 ಆಗುತ್ತೆ. ಎಳೆ ಪ್ಲಸ್ ಕರು ನೋಡಿದ್ರ ಹಿಂಗ್ ತಪ್ಪಾಗ್ಬಿಡುತ್ತೆ ಸರ್. ಬೇಗ ನೀವು ಸಾಲ್ವ್ ಮಾಡಕ್ ಹೋದ್ರೆ ಹಿಂಗ್ ತಪ್ಪಾಗುತ್ತೆ. ಕೆಳಗಿನವುಗಳಲ್ಲಿ ಈ ಸರಿಯಾದ ವಾಕ್ಯ ಸಂಯೋಜನೆ ಗುರುತಿಸಬೇಕು. ಅಗೇನ್ ಯಾವುದು ವಾಕ್ಯ ಕರೆಕ್ಟ್ ಆಗಿದೆ ಅಂತ. 10ನೇ ಶತಮಾನ ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಆಪ್ಷನ್ 3 ಕರೆಕ್ಟ್ ಆಗಿದೆ. 4ನೇ ನೋಡಿ, ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನ ತಪ್ಪು. 3ನೇ ಸರಿ ಆನ್ಸರ್. ನೆಕ್ಸ್ಟ್ 44ನೇದು ಕೂಡ ಗ್ರಂಥಿ ಗಂಟು ಚತುರ್ಥಿ ಚೌತಿ ಅಂದ್ರೆ ಅರ್ಥ ಅಥವಾ ನಿಮ್ಗೆ ತತ್ಸಮತರನು ಆಗುತ್ತೆ. ಋಷಿಗೆ ಋಷಿ ಆಗ್ಬೇಕು, ಋಣ ಅಂತಿದೆ, ಹಾಗಾಗಿ ತಪ್ಪಿದೆ. ಸರಿ ಹೊಂದದ ಅಂತ ಕೇಳಿದಾನೆ. ಆಪ್ಷನ್ 4. ಸಂಖ್ಯಾವಾಚಕ ಇಲ್ಲೂ ಅಷ್ಟೇ. ಯಾವ್ದು ಇಲ್ಲಿ ಮುಂದಿನ ಹೊಂದಾಣಿಕೆಯಲ್ಲಿ ಸರಿಯಾದುದು, ಇಲ್ಲಿ ಕರೆಕ್ಟ್ ಆಗಿರೋದು ಯಾವ್ದು ಅಂತ ಹೇಳ್ಬೇಕು. ಕರೆಕ್ಟ್ ಆಗಿರೋದು ಯಾವ್ದು ಅಂತ ಹೇಳ್ಬೇಕು. ಸಂಖ್ಯಾವಾಚಕ ರಾಮ ಲಕ್ಷ್ಮಣ ಸಂಖ್ಯೆ ಹೇಳ್ತಾ ಇಲ್ಲ, ತಪ್ಪಿದೆ. ನಾಮವಾಚಕ ದೊಡ್ಡದು, ಇದು ನಾಮ ಹೇಳ್ತಾ ಇಲ್ಲ, ಗುಣ ಹೇಳ್ತಾ ಇದೆ. ದ್ವಿರುಕ್ತಿ ದಡ ದಡ, ಎಸ್ ಕರೆಕ್ಟ್ ಇದೆ. ಗುಣವಾಚಕ ದಡ ದಡ ಅಂತಕ್ಕಂಥದ್ದು ಏನಿದೆ ಅದು ನೋಡಿ, ದಡ ದಡ ಅಂತ ಸೌಂಡ್ ಆಯ್ತು ಅಂತೀವಿ, ಅಂದ್ರೆ ಅನುಕರಣೆ ಆಗುತ್ತೆ, ದ್ವಿರುಕ್ತಿ ಆಗಲ್ಲ ಅಲ್ವಾ ದಡ ದಡ. ಗುಣವಾಚಕ ಅಂದ್ರೆ ಒಂದು ಕೆಟ್ಟದ್ದ ಒಳ್ಳೆಯದು ಅಂತ ಹೇಳೋದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ನಾಟ್ ಆಪ್ಷನ್ 3. ಓಕೆ, 4 ಇಸ್ ದ ಸರಿಯಾದುದು ಕೇಳಿದ್ದಾನೆ. ದಡ ದಡ ಅಂತ ಸೌಂಡ್ ಆಯ್ತು ಅಂತೀವಿ, ದಡ ದಡ ಶಬ್ದವಾಯ್ತು ಅಂದ್ರೆ ಅನುಕರಣೆ ಹೇಳ್ತಾರೆ ಅದು. ನೆಕ್ಸ್ಟ್ ಬರ್ತೀನಿ. ಪುಸ್ತಕ ಹೊತ್ತೆಗೆ, ಇದು ತತ್ಸಮ ತದ್ಭವ, ಇದು ಈಸಿ ಇದೆ ಅಲ್ವಾ. ಹೊತ್ತೆಗೆ ಏಗೆತ್ರಿ ಆಪ್ಷನ್ 1 ನೋಡಿ, 1 ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬರ್ತೀನಿ. ಗುಂಪಿಗೆ ಸೇರದ ಪದ ಹೇಳಬೇಕು. ರಕ್ಷೆ ಶಿಕ್ಷೆ, ಪಂಡಿತ ಪಾಮರ, ಕೋನರು ಕಮರು, ತೆಗಳಿಕೆ ಬಿಕ್ಕಳಿಕೆ. ಡಿ ಸೇರಲ್ಲ ಅಲ್ವಾ, ಇಲ್ಲಿ ಯಾವ ಸೇರಲ್ಲ, ಡಿ ಸೇರದ ಪದ ಕೇಳೋದು. ಡಿ ಸರಿ, ಗುಂಪಿಗೆ ಸೇರಲ್ಲ ಅದು, ಹಾಗಾಗಿ ಡಿ ಸರಿ. ಯಾಕೆ ಸೇರಲ್ಲ? ತೆಗಳಿಕೆಗೆ ಅರ್ಥ ಅಲ್ಲ. ಕೊನರು ಕಮರು, ಪಂಡಿತ ಅಂದ್ರೆ ವಿರುದ್ಧ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ರಕ್ಷೆ ಶಿಕ್ಷೆ, ಡಿ ಸೇರಲ್ಲ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಅಕ್ಷರವನ್ನು ವರ್ಣ ಅಂತ ಹೇಳಿದ್ಯಾರು? ನಾಗವರ್ಮನ, ಕೇಶಿರಾಜನ? ಎಸ್, ಕೇಶಿರಾಜ. ಐ ಔ ವರ್ಣಮಾಲೆಯಲ್ಲಿರುವ ಅಕ್ಷರಗಳು, ಇದು ಈಸಿ ಕ್ವಶನ್, ಸಂಧ್ಯಾಕ್ಷರಗಳು. ಇದು ಕೂಡ ಮಾಡಿದ್ವಿ ಇತ್ತೀಚೆಗೆ. ಸಜಾತಿಯ ಒತ್ತಾಕ್ಷರಗಳು ಯಾವುದು? ಒಂದೇ ಜಾತಿ ಇರೋದು. ಕಾಗೆ ಕಾವತ್ತಿದೆ, ಅಕ್ಕ, ಕ ಇದೆ. ಸೊ ಆಪ್ಷನ್ 3. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ಗುಣಿತಾಕ್ಷರಗಳು ಅಂತ ಕೇಳ್ತೀವಿ ಅಲ್ವಾ. ಅದರಲ್ಲಿ ಬೇರೆ ಬೇರೆ ಬರುತ್ತೆ. ಶೇಷ ಪದದ ವಿಷಯ ವಿರುದ್ಧಾರ್ಥ ಪದ ನಿಶೇಷ. ಈಸಿ ಕ್ವಶನ್ಸ್ ಇದೆಲ್ಲ. ಆರ್ದ್ರ ಅನ್ನೋದು ವಿರುದ್ಧ ಪದ. ಆರ್ದ್ರ ಅಂದ್ರೆ ಒದ್ದೆ ಅಂತ. ಶುಷ್ಕ ಅನ್ನೋದು ಅದ್ರ ವಿರುದ್ಧ ಪದ. ವರ್ತಮಾನ ಕಾಲದಲ್ಲಿ ಧಾತುಗೆ ಅಖ್ಯಾತ ಪ್ರತ್ಯಯ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ. ಬೇಕಾದ್ರೆ ನಾನು ನಿಮ್ಗೆ ಇವೆಲ್ಲ ಗ್ರಾಮರ್ ಇಲ್ಲದೆ ಸ್ನೇಹಿತರೆ, ನಾನು ಐ ಡೋಂಟ್ ನೀಡ್ ಟು ಶೋ ಒನ್ಸ್ ಅಗೇನ್, ಬಟ್ ಸ್ಟಿಲ್ ನಾನು ನಿಮ್ಗೆ ಗ್ರಾಮರ್ ಅಲ್ಲಿ ನೀವೆಲ್ಲ ಯಾವ ರೀತಿ ಓದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಯಾವ್ದೋ ಕ್ರಿಯಾಪದ ಅಲ್ವಾ, ವರ್ತಮಾನ ಕಾಲದಲ್ಲಿ ಅಲ್ವಾ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರ್ದಿದೆ ನೋಡಿ, ನೋಡಿ. ಹೋಗು ಉತ್ತ, ಆನೆ ಹೋಗುತ್ತಾನೆ, ವರ್ತಮಾನ ಕಾಲ, ಕಾಲಸೂಚಕ ಪ್ರತ್ಯಯ, ಇವೆಲ್ಲ ಮಾಡಿದೀವಿ. ನೀವು ಅಂದ್ರೆ ನಾನು ಎಲ್ಲಾನು ತೋರ್ಸಕ್ ಹೋಗಲ್ಲ, ಇಲ್ಲಿ ಒಂದೊಂದು ಮಧ್ಯದಲ್ಲಿ ತೋರಿಸ್ತಾ ಇರ್ತೀನಿ. ಗುಣಿತಾಕ್ಷರ ಕೂಡ ಇದೆ, ಇವೆಲ್ಲ ಮಾಡಿರತಕ್ಕಂಥದ್ದೇ. ಸೊ ಅಂದ್ರೆ ನೀವು ಹೆಂಗ್ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಈ ಮೇಜಿನ ಮೇಲ್ಭಾವು ಕನ್ನಡಿಯಂತೆ ಥಳಿಸುತ್ತದೆ. ಅಡಿಗೆರೆಯ ಪದದ ಯಾವ ಕಾಲವನ್ನು ಸೂಚಿಸುತ್ತದೆ? ಥಳಿಸುತ್ತದೆ. ತದೆ ಅಂದ್ರೆ ಮುಂದೆ, ಥಳಿಸುತ್ತಿದೆ ಅಂತ ಹೇಳ್ತಿಲ್ಲ, ತದೆ ಅಂದ್ರೆ ವರ್ತಮಾನ, ಸಾರಿ ಭವಿಷ್ಯ. ಮುಂದೆ ಅಂದ್ರೆ ಭವಿಷ್ಯ ಅಲ್ವಾ, ಈಗ ವರ್ತಮಾನ. ನೋಡಿ, ತುಂಬಾ ಜನ ಹಿಂಗೆ ತಪ್ಪು ಮಾಡ್ತೀವಿ OMR ಅಲ್ಲಿ. ನಾವು ಎಕ್ಸಾಮ್ ಬರೆಯಬೇಕಾದ್ರೆ ಹಿಂಗೆ ತಪ್ಪು ಮಾಡಿದ್ವಿ ಸ್ನೇಹಿತರೆ. ಆನ್ಸರ್ ಗೊತ್ತಿರುತ್ತೆ, ಅಲ್ಲಿ ಬಿ ಹಾಕಕ್ ಹೋಗಿ ಸಿ ಹಾಕ್ಬಿಡೋದು. OMR ಏನು ಮಾಡಕ್ಕಾಗಲ್ಲ.
ಅಲ್ವಾ? ಇದನ್ನ ನೋಡ್ಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಯಾವ ಪದ? ಆ ಭಾವನಾಮ, ಭಾವನೆ ಹೇಳ್ತಕ್ಕಂಥದ್ದು ಪ್ರೀತಿ ಅಲ್ವಾ? ಪ್ರೀತಿ ಭಾವನೆ ಹೇಳುತ್ತೆ. ಉಕ್ಕರಿಸು ಪದದ ಸಮಾನಾರ್ಥಕ್ಕೇನು? ಕುದಿಸೋದು. ಉಕ್ಕರಿಸು ಅಂದ್ರೆ ಕುದಿಸು. ಹೊಂದಾಣಿಕೆ ಯಾಗದ ಜೋಡಿ ಯಾವುದು ಅಂತ. ಇಲ್ಲಿ ಯಾವ್ದು ಹೊಂದಾಣಿಕೆ ಆಗಲ್ಲ ಅಂತ? ತಾತ್ಪರ್ಯ ತತ್ವ ಹೊಂದಾಣಿಕೆ ಆಗಲ್ಲ. ತಾತ್ಪರ್ಯ ಅಂದ್ರೆ ಅರ್ಥ ಅಂತ ಹೇಳ್ತೀವಿ, ತತ್ವನೇ ಬೇರೆ. ನಿರ್ವಾಣ ಮೋಕ್ಷ ಕರೆಕ್ಟ್. ಟಿಸಿಲು ಅಂದ್ರೆ ಗೊಂಬೆ, ಕುಕ್ಕಟ ಉದ್ಯಮ ಅಂದ್ರೆ ಕೋಳಿ. ತಾತ್ಪರ್ಯ ಅಂತಂದ್ರೆ ತತ್ವ ಆಗಲ್ಲ, ತತ್ವನೇ ಬೇರೆ. ತಾತ್ಪರ್ಯ ಅಂದ್ರೆ ಅದರ ಅರ್ಥ ಅಂತ. ಓಕೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸರಿಯಾದ ಅರ್ಥ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಆಕ್ಚುಲಿ ಕ್ವಶನ್ ತಪ್ಪು ಕೂಡ, ಯಾವ್ದು ಅರ್ಥ ಆಗಲ್ಲ ಅನ್ನೋದು ಕೊಡಬೇಕಾಗಿತ್ತು ಅವನು, ಯಾವ್ದು ಅರ್ಥ ಅಲ್ಲ ಅಂತ ಕೊಡಬೇಕಾಗಿತ್ತು. ಓಕೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಕರಿತೀವಿ. ಅಶ್ಮಾರೋಹಣ, ಅಶ್ಮಾರೋಹಣ ಅಂತಂದ್ರೆ ಕಲ್ಲನ್ನೇರುವುದು ಅಂತ. ನೆಕ್ಸ್ಟ್, ಯತಿ ಎಂದರೆ ವಿರಾಮ. ಹೌದು, ಯತಿ ಲಯ ಛಂದಸ್ಸಲ್ಲಿ ಬರುತ್ತೆ ಅಲ್ವಾ? ಓದಿದರೆ ಯತಿ ಅಂದ್ರೆ ನಾವು ಅಲ್ಲಲ್ಲಿ ಬಿಟ್ಟು ಬಿಟ್ಟು ಓದ್ತಕ್ಕಂಥದ್ನ ಯತಿ ಅಂತ ಕರಿತೀವಿ. ಪ್ರಾಸ, ಯತಿ ಇವೆಲ್ಲ ನಮ್ಗೆ ಛಂದಸ್ಸಲ್ಲಿ ಬರುತ್ತೆ. ಲಯದಲ್ಲಿ ಯತಿಯು ಬಿಡುವುದನ್ನು ಸೂಚಿಸ. ಹೌದು, ಲಯದಲ್ಲಿ ಯತಿ ಬಿಡೋದು ಸೂಚಿಸಲ್ಲ. ಲಯ ಅಂತಕ್ಕಂಥದ್ದು ಶ್ರುತಿ ಅಂತ. ಈ ಗದ್ಯ ಭಾಗದಲ್ಲಿ ಅಥವಾ ಹಾಡಬೇಕಾದ್ರೆ ಶ್ರುತಿ, ಪದ್ಯ ಭಾಗದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದದ್ದು ಯಾವುದು? ವಿಭಕ್ತಿನ ಪಲ್ಲಟಗೊಳಿಸ್ಬೇಕು ಅಂದ್ರೆ ಬೇರೆ ವಿಭಕ್ತಿ ಬರಬೇಕು ಅಂತ. ನಮ್ಮ ಆ, ನಾವು ಉಪಾಧ್ಯಾಯರು ಅನ್ನೋದು ಸರಿ ಬರಲ್ಲ, ನಮಗೆ ಉಪಾಧ್ಯಾಯರು ಅನ್ನೋದು ಸರಿ ಬರಲ್ಲ, ವಾಕ್ಯ ಸರಿ ಬರಲ್ಲ. ನೀವು ಉಪಾಧ್ಯಾಯರು ಅನ್ನೋದು ಸರಿ ಬರುತ್ತೆ. ಓಕೆ, ನೀವು ಹೂ ಆಗುತ್ತೆ. ಸೊ ಆಪ್ಷನ್ 3. ಮುಂದಿನ ವಚನಕಾರರ ಅಂಕಿತ ನಾಮನ ಹೇಳಬೇಕು ಅಂದ್ರೆ ಸರಿಯಾಗಿರೋದು ಹೇಳ್ಬೇಕು. ಇಲ್ಲಿ ನೋಡಿ, ಅಕ್ಕ ಮಹೋದು ಇಲ್ಲೇ ತಪ್ಪು, ಇದು ತಪ್ಪು. ಸಿ ಅಂಡ್ ಡಿ ಕರೆಕ್ಟ್ ಇದೆ. ಇದು ಕೂಡ ಮೊನ್ನೆ ಮಾಡಿದ್ವಿ, 22, 23ನೇ ವಿಡಿಯೋದಲ್ಲಿ ಚೆಕ್ ಮಾಡಿ. ಜಾತ್ಯತೀತ ಶುದ್ಧ ರೂಪ ಆಪ್ಷನ್ 1. ದಿಕ್ ಪ್ಲಸ್ ದೇಶ ದಿಗ್ದೇಶ ಅಂತ ಕರಿತೀವಿ, ದಿಗ್ದೇಶ ಆಪ್ಷನ್ 2. ಉದಕ, ಜಲ, ತೋಯ, ಸಲೀಲ, ಲಾಂಬು ಇವೆಲ್ಲ ನೀರಿಗೆ ಉದಾಹರಣೆ. ನೀರು. ಓಕೆ, ನೀರು ಇಸ್ ದ ರೈಟ್ ಆನ್ಸರ್. ಕನ್ನಡ ಕಾದಂಬರಿ ಪಿತಾಮಹ ಗಗಳನಾಥ ಅಲ್ವಾ? ಕೀರ್ತನ ಅವ್ರೇನ ವೈಕೆ ಏನ್ ಫುಲ್ ಫಾರ್ಮ್ ಏನ್ ಅವ್ರದ್ದು ಅಂದ್ರೆ ಸಂಪೂರ್ಣ ಹೆಸರು ಹೇಳಿ ನೋಡೋಣ. ಧಾರಾಬೇಂದ್ರ ನಾದಲೀಲೆ. ಗೋಪಾಲಕೃಷ್ಣ ಅಂದ್ರೆ ಸರಿಯಾದದ್ದು ಯಾವುದು? ಆಪ್ಷನ್ 1 ಸರಿ ಇದೆ. ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆ ಬರಲ್ಲ, ವೀಕ್ರು ಗೋಕಾಕ್ ಬರೆಯೋದು ಅದನ್ನ. ವೀಕ್ರು ಸಾರಿ, ಬರೆಯಕ್ ಆಗ್ತಲ್ಲ ಸ್ನೇಹಿತರೆ, ಗೋಕಾಕ್. ಕುವೆಂಪು ಮಾಯಾಲೋಕ ತಪ್ಪು. ಯಾಕೆ ತಪ್ಪು ಇದು? ಮಾಯಾಲೋಕ ಬರೆದಿದ್ದು ತೇಜಸ್ವಿ ಅವರು, ತೇಜಸ್ವಿ. ಪಿ ಲಂಕೇಶ್ ತಲೆದಂಡ ಅಲ್ಲ, ಗಿರೀಶ್ ಕಾರ್ನಾಡ್ ಬರೀತಾರೆ. ಓಕೆ, ನಾನು ಬಾಯಲ್ಲಿ ಹೇಳ್ತೀನಿ, ಗಿರೀಶ್ ಕಾರ್ನಾಡ್. ಮಾಯಾಲೋಕ ತೇಜಸ್ವಿ ಬರ್ದಿರೋದು. ಸಮುದ್ರ ಗೀತೆಗಳು ವಿಕ್ರು ಗೋಕಾಕ್ ಬರ್ತಿರೋದು. ಓಕೆ, ನೆಕ್ಸ್ಟ್, ಇಲ್ಲಿ ಯಾವ್ದು ಸೇರಲ್ಲ ಅಂತ. ನೇತ್ರ, ಔಷಧ, ಋಷಿ ಇವೆಲ್ಲ ನಿಮ್ಗೆ ಸಂಸ್ಕೃತದಲ್ಲಿ ಬರುತ್ತೆ, ಬೇಸಿಗೆ ಸೇರಲ್ಲ. ಕಾಂತಾರ ಅಂದ್ರೆ ಅಡವಿ, ಅರಣ್ಯ, ವಿಪಿನ, ಕಾಡು ಅಂತ. ಇದು ಆಪ್ಷನ್ 1. ಇಲ್ಲಿ ನೋಡಿ, ಆಗಸ ಇದೆ, ಆಗಲ್ಲ. ಇಲ್ಲಿ ಗಗನ ಅಂತಿದೆ. ಇಲ್ಲೂ ಕೂಡ ಸಲೀಲ, ಸಲೀಲ ಅಂದ್ರೆ ನೀರು. ಈಗ ತಾನೇ ನಾವು ನೋಡಿದ್ವಿ. ಇಷ್ಟು ಎಂಬುದು ಅಷ್ಟು ಇಷ್ಟು ಅನ್ನೋದು ಏನ್ ಹೇಳುತ್ತೆ? ಎಷ್ಟು ಪರಿಮಾಣ, ಅದು ಎಷ್ಟು ಪ್ರಮಾಣ ಅಂತ ಹೇಳುತ್ತೆ, ಪರಿಮಾಣ ವಾಚಕ ಆಗುತ್ತೆ. ಅಷ್ಟು, ಇಷ್ಟು, ಎಷ್ಟು ಅನ್ನೋದು. ನಾಮ ಈ ಅಕ್ಷರಗಳನ್ನ ಡೆಫಿನಿಷನ್ ಕೇಳಿದಾನೆ ಒನ್ಸ್ ಅಗೇನ್. ಇಲ್ಲಿ ಅನುನಾಸಿಕ ಸಂಧಿ ಜ್ಞಾ ಇವೆಲ್ಲ ಏನು ಅನುನಾಸಿಕಗಳು. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯವನ್ನ ಗುರುತಿಸಬೇಕು. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು. ಇಲ್ಲಿ ನೋಡಿ, ಇಲ್ಲಿ ಮಾಡಲಿ, ಕೂಡಲಿ, ನಡೆಯಲಿ, ಹೋಗಲಿ ಇಂತರ ಹೇಳ್ತೀವಲ್ಲ, ಕೂಡಲೇ ಅಂತಿದೆಯಲ್ಲ, ಅದು ನಮ್ಗೆ ಅವ್ಯಯ ಆಗುತ್ತೆ. ಅವ್ಯಯವನ್ನು ಗುರುತಿಸ್ಬೇಕು ಕೂಡಲೇ. ಕನ್ನಡ ಅಂಕಿಗಳು ಯಾವ ಭಾಷಾ ಲಿಪಿ? ಅಂದ್ರೆ ಈಗ ನಾವು ಕನ್ನಡ ಅಂಕಿಗಳು 1 ಅಂತ ಹಿಂಗ್ ಬರ್ತೀವಿ, 2 ಅಂತ, ಇವೆಲ್ಲ ನಮ್ಗೆ 2,000 ಲಕ್ಷ ವರ್ಷಗಳು ಅಂತ ಕರಿತೀವಿ. ನಮ್ಗೆ ಬ್ರಾಹ್ಮಿಯಿಂದ ಬರುತ್ತೆ, ಬ್ರಾಹ್ಮಿಯಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೇನೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಅಂದ್ರೆ ಗಾದೆ. ಗಾದೆ ಅಂದ್ರೆ ಬಿಂಬ ಪ್ರತಿಬಿಂಬ ಹೇಳಿದೀನಿ ನಿಮ್ಗೆ. ಬಿಂಬ ಪ್ರತಿಬಿಂಬ ಅಂದ್ರೆ ದುಷ್ಟದ ಅಲಂಕಾರ. ಪತ್ರಗುಟ್ಟು, ಪತ್ರಗುಟ್ಟು ಅಂದ್ರೆ ಅದ್ರೋಗೋದು, ಅದ್ರೋಗು ಅಂದ್ರೆ ಹೆದರುವುದು ಅಂತ.
ಈ ಕೆಳಗಿನ ವಾಕ್ಯದಲ್ಲಿ ಗೆಳೆಯರ ಪದ ಸರಿಯಾದ ರೂಪ ಹೇಳ್ಬೇಕು. ಭ್ರಷ್ಟಾಚಾರಕ್ಕೆ ಸರಿಯಾಗಿರೋದು ಆಪ್ಷನ್ 1 ಕರೆಕ್ಟ್ ಆಗಿದೆ, ಭ್ರಷ್ಟಾಚಾರ. ಓಕೆ, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಬೇಕು. ಪಾರಮಾರ್ಥಿಕ. ಸೊ ಇದು ಈಸಿ ಇದೆ ಅಲ್ಲ, ನೀವೇ ಟಿಕ್ ಹಾಕ್ತೀವಿ. ಪಾರಮಾರ್ಥಿಕ ಯಾವ್ದು ಕರೆಕ್ಟ್? ಪಾರಮಾರ್ಥಿಕ ಆಪ್ಷನ್ 3. ಕೆಳಗಿನಗಳು ಯಾವುದು ಶಬ್ದಾಲಂಕಾರ ಅಲ್ಲ, ಶ್ಲೇಷ ಶಬ್ದ ಅಲ್ಲ. ನೋಡಿ, ಯಮಕ, ಮತ್ತೆ ಚಿತ್ರಕವಿತ್ವ ಅಲ್ವಾ, ಅನುಪ್ರಾಸ, ಇವೆಲ್ಲ ಶಬ್ದಾಲಂಕಾರ ಅಂತ ಕರಿತೀವಿ. ಹಾಗಾದ್ರೆ ಶ್ಲೇಷ ಅಲಂಕಾರ ಬಂದು ಅರ್ಥ ಅಲಂಕಾರ. ಇದು ಅರ್ಥ ಅಲಂಕಾರ. ಓಕೆ, ಫಾರೆನ್ಸಿಕ್ ಸೈನ್ಸ್. ಫಾರೆನ್ಸಿಕ್ ಸೈನ್ಸ್ ಅಂದ್ರೆ ವಿಧಿ ವಿಜ್ಞಾನ. ಫೈನ್. ನೆಕ್ಸ್ಟ್ 82. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ. ಊರಲ್ಲಿ ಇದು ಈಸಿ, ಲೋಪ ಸಂಧಿ. ಊರಲ್ಲಿ ನೋಡಿ, ಈ ತರ ಈಸಿ ಕೊಟ್ರೆ ಕಣ್ಮುಚ್ಕೊಂಡು ನಾವು ಬಿಡಿಸದೇ ಬೇಕಾಗಲ್ಲ. ಕಳುವ್ಯಾರೆ. ಕಳುವ್ಯಾರೆ ಅಂದ್ರೆ ಕಳುಹಿಸಿದ್ದಾರೆ ಅಂತ ಅರ್ಥ. ಕಳುಹಿಸಿದ್ದಾರೆ. ಗ್ರಾಂಥಿಕ ರೂಪ ನಾವು ಹೆಂಗೆ ಬರಿತೀವಲ್ಲ ಅದನ್ನ ಗ್ರಾಂಥಿಕ ರೂಪ ಅಂತೀವಿ. ಹೇಳೋದು ಬಾಯಿ ಮಾತಲ್ಲಿ ಬೇರೆ, ಬರೆಯೋದು ಬೇರೆ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಲಿಂಗ ಯಾವ್ದಾಗಿರುತ್ತೆ? ನಪುಂಸಕ ಲಿಂಗ ಆಗಿರುತ್ತೆ. ಇದನ್ನ ತೋರಿಸ್ಬೇಕ. ಇವೆಲ್ಲ ಇದೆ, ಬೇಕಾದ್ರೆ ನೋಡಿ, ಬೇಕಂತ ಒಂದೊಂದು ಮಾತ್ರ ತೋರಿಸ್ತೀನಿ, ಎಲ್ಲ ತೋರ್ಸಕ್ ಹೋಗಲ್ಲ. ಕಾಲಸೂಚಕ, ಕರ್ತರಿ, ಕರ್ಮಣಿ ನೋಡಿ, ಓದಿ. ನಿಮ್ಗೆ ಓದಿದಿರಾ ಇದನ್ನ? ಅಕ್ಕೆ ಏನೇನಿರುತ್ತೆ ಅಂತ ಇಲ್ಲೇ ಇದೆ ನೋಡಿ. ಕರ್ಮಣಿ ಪ್ರಯೋಗ, ಕಾಲಸೂಚಕ, ಅಖ್ಯಾತ ಪ್ರತ್ಯಯಗಳು ಸೇರಿ ಕರ್ಮಣಿ ಆಗುತ್ತೆ. ಹೀಗೆ ಕ್ರಿಯಾಪದದ ಕರ್ಮಪದ ಲಿಂಗ ವಚನ ಪುರುಷಗಳು ಅನ್ನಿಸಿದ್ರೆ ಅದಕ್ಕೆ ಕರ್ಮ ಪ್ರಯೋಗ ಅಂತ ಕರಿತೀವಿ. ಕರ್ತರಿ, ಕರ್ಮಣಿ ಪ್ರಯೋಗ ಅಲ್ವಾ. ಮಾಡಲ್ಪಟ್ಟಿತು, ನೋಡಲ್ಪಟ್ಟಿತು, ಮಾಡಲ್ಪಡುವನು, ಪಟ್ಟಿತು, ಅದು ಇದು ಅನ್ನೋದನ್ನ ನಾವು ಏನಂತ ಕರಿತೀವಿ? ನಪುಂಸಕ ಲಿಂಗ ಅಂತ. ಓಕೆ, ಅಥವಾ ಲಿಂಗ ನಿರ್ಬಂಧ ಇಲ್ಲ ಅಂತಾನು ಕೂಡ ಇದೆ. ಮಾಡಲ್ಪಟ್ಟಿತು, ರಾಮ ರಾವಣನು ಕೊಲ್ತನು ಅಲ್ವಾ. ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಂತೀವಿ. ಕೊಲ್ಲಲ್ಪಟ್ಟಿತು, ಇವೆಲ್ಲ ಯಾವುದು ಕ್ರಿಯಾಪದ? ನಪುಂಸಕಲಿಂಗ ಆಗುತ್ತೆ. ಬಟ್ ಲಿಂಗ ನಿರ್ಬಂಧ ಇಲ್ಲ ಅಂತ ಬೇರೆ ಆಪ್ಷನ್ ಕೊಟ್ಬಿಡ್ತಾನೆ. ಸೊ ಇವೆರಡಲ್ಲಿ ಕನ್ಫ್ಯೂಸ್. ನಿಮ್ಗೆ ಗೊತ್ತಿದೆ ಆನ್ಸರ್ ಮಾಡಿ 84ನೇದು. ಒಂದೆರಡು ಕ್ವಶನ್ ನಾನು ಏನ್ ಕನ್ಫ್ಯೂಸ್ ಹೇಳಿದ್ರೆ ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಒಂದೊಂದ್ಸಲ ಹಿಂಗ್ ಕೊಟ್ಬಿಡ್ತಾನೆ, ಏನು ಮಾಡಕ್ಕಾಗಲ್ಲ. ಸೊ ಗುಂಪಿಗೆ ಸೇರದ ಯಾವುದು? ಮಾಡಿರಿ ಸೇರಲ್ಲ ಇಲ್ಲಿ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದ್ರೆ ಸರ್ಪಕ್ಕೆ ಅಹಿ, ಉರಗ ಇಲ್ಲೇ ಇದೆ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ತತ್ಸಮ ಅಂತೀವಿ. ಕರೆಕ್ಟ್. ಅಲ್ಲಿ ಏನ್ ಕೇಳಿದಂತ ಕೆಳಗಡೆ ನೋಡ್ಬೋಣ. ತಪ್ಪಾಗಿರೋದು ಹೇಳ್ಬೇಕು. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವ. ಹೌದು, ಅಂದ್ರೆ ಅದರಿಂದ ಸ್ವಲ್ಪ ಏನಾದ್ರು ವೇರಿಯೇಷನ್ ಆದ್ರೂ ಕೂಡ, ಅಥವಾ ಫುಲ್ ವೇರಿಯೇಷನ್ ಆದ್ರೂ ಬಂದ್ರು ಕನ್ನಡಕ್ಕೆ, ಅದನ್ನ ತದ್ಭವ ಅಂತೀವಿ. ಸಮವಾಗಿ ಬಂದು ತತ್ಸಮ ಅಂತೀವಿ. ಅಲ್ಪ ಸ್ವಲ್ಪ ವ್ಯತ್ಯಾಸನ ಕನ್ನಡಕ್ಕೆ ಬಂದ ಶಬ್ದವನ್ನು ಕೇಶಿರಾಜ್ ಸಮ ಸಂಸ್ಕೃತ ಅಂದಿದ್ದಾನೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನು ನೋಡಿ, ಸಂಸ್ಕೃತದಿಂದ ಬರ್ದೇ ಇರತಕ್ಕ ಬೇರೆ ಭಾಷೆಯಿಂದ ಬರೋದನ್ನ ತದ್ಭವ ಅಂತ ಹೇಳಲ್ಲ. ಸಂಸ್ಕೃತದಿಂದ ಕನ್ನಡಕ್ಕೆ ಸೇಮ್ ಬಂದ್ರೆ ತತ್ಸಮ ಅಂತೀವಿ, ಸ್ವಲ್ಪ ಮಾರ್ಪಾಡಾಗಿ ಬಂದ್ರೆ ತದ್ಭವ ಅಂತೀವಿ. ಹಾಗೆ ಡಿ ಸರಿ ಇಲ್ಲ. ಇಲ್ಲಿ ಯಾವ್ದು ಸರಿ ಇಲ್ಲ ಸರ್? ಡಿ ಮಾತ್ರ ತಪ್ಪು. ನೆಕ್ಸ್ಟ್, ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಚತುರ್ಥಿ ವಿಭಕ್ತಿಯಲ್ಲಿ 3 ಪ್ರತ್ಯಯಗಳಿದೆ. ಹೌದು ಸರ್, 3 ಪ್ರತ್ಯಯಗಳಿದೆ. ಕರೆಕ್ಟ್. ಇದು ಗೆ, ಇಗೆ, ಕೆ ಅಂತಕ್ಕಂಥದ್ದು. ಸಪ್ತಮಿ ವಿಭಕ್ತಿಯಲ್ಲಿ 4 ಪ್ರತ್ಯಯಗಳು ಹೊಂದಿದೆ. 4 ಇದೆ ಸಪ್ತಮಿಲಿ. ನೋಡೋಣ, ಅಲ್ಲಿ ಅಳು, ಓಳ್ ಅಂತ 3 ಇರೋದು. ಸಂಬೋಧನೆಯಲ್ಲಿ ಆ, ಎ ಇದೆ. ಇದು ಕರೆಕ್ಟ್. ಸೊ ಬಿ ತಪ್ಪು. ಓಕೆ, ಅಲ್ಲಿ ಓಳ್ ಅಂತ ಬರುತ್ತೆ. ಯಾವ್ದ್ರಲ್ಲಿ? ನಿಮ್ಗೆ ಸಂಸ್ಕೃತದಲ್ಲಿ. ಸಂಸ್ಕೃತ, ಕನ್ನಡ ಎರಡನ್ನೂ ನೋಡ್ಕೋಬೇಕು. ಸೊ ಎ ಅಂಡ್ ಸಿ ಮಾತ್ರ ಸರಿ ಇದೆ. ಭೀಮನು ತನ್ನ 89ನದಲ್ವಾ ಈ ಕೆಳಗಡೆ. ಹರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರೋದಿಲ್ಲ? ಬಿರುದಾವಳಿ, ಕ್ರಿಯಾ ಸಮಾಸ, ಗಮಕ ಸಮಾಸದ ಕಂಡು ಬರಲ್ಲ. ಇದು ಎಲ್ಲ ಮಾಡಿದೀವಿ ನೋಡಿ, ತೋರಿಸ್ತೀನಿ ನಾನು. ನಮ್ ಕನ್ನಡ ವ್ಯಾಪಾರ ವ್ಯಾಕರಣ ತೆಗಿತೀನಿ ನಾನು, ನಿಮಗೆ ತೋರಿಸ್ತೀನಿ. ಹರಿಸಮಾಸಕ್ಕೆ ಬಂದ್ಬಿಡ್ತೀನಿ. ಓಕೆ, ಸಮಾಸಕ್ಕೆ ಬಂದ್ಬಿಟ್ರೆ ಹರಿಸಮಾಸ ನಿಮ್ಗೆ ಯಾವಾಗ ಅದು ಕನ್ನಡ ಆಗಲ್ಲ, ಕನ್ನಡ ಸಂಸ್ಕೃತಿ ಆಗತ್ತೆ, ಸಂಸ್ಕೃತ ಕನ್ನಡ ಆಗತ್ತೆ. ಈ ತರ ಮಿಕ್ಸ್ ಮಾಡಿದಾಗ ಹರಿಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡಿ, ನಿಮ್ಗೆ ನೋಡ್ವಿ. ಆದರೆ ಪೂರ್ಣ ಕವಿಗಳು ಮಾಡಿರುವ ಇನ್ನೊಂದು ಕರ್ಜನ್ ನೋಡ್ತಾ ಬನ್ನಿ. ಬಿರುದಾವಳಿಗಳು ದೋಷವಿಲ್ಲ, ಗಮಕ ಮತ್ತು ಕ್ರಿಯಾ ಸಮಾಸಗಳಲ್ಲಿ ದೋಷವಿಲ್ಲ. ಇದೆಯಲ್ಲ ದಿಸ್ ಒನ್, ಗೊತ್ತಾ ಇದ್ರ ಇಲ್ಲಿ ಈ ಲೈನಲ್ಲಿ ಇದೆ ನೋಡಿ. ಓಕೆ, ಸೊ ನಾವೆಲ್ಲ ವ್ಯಾಕರಣದಲ್ಲಿ ಮಾಡಿದೀವಿ ಕ್ರಿಯಾ, ಗಮಕ ಅಂಡ್ ಬಿರುದಾವಳಿಗಳು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭೀಮನು ಸಂಬಂಧಾರ್ಥ, ಇದು ಕಾರಕಾರ್ಥ ನೋಡಿ, ಈಸಿ. ಭೀಮನು ಹೂ ಅಂದ್ರೆ ಕರ್ತೃ,
ಅನ್ನು ಕರ್ಮ, ಕರ್ಮ ಕಾರಕಾರ್ಥ. ಸೊ ಎಗೆ 2, ಬಿಗೆ 4 ಎರಡು ಗೊತ್ತಿದ್ರೆ ಆಗ್ಬೋದು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಕ್ಷರ ದೋಷ ಇಲ್ಲದ ಪದಗಳನ್ನು ಗುರುತಿಸ್ಬೇಕು. ಅಕ್ಷರ ಅಷ್ಟೈಶ್ವರ್ಯನ ಅಕ್ಷರ ದೋಷ ಅಲ್ಲ. ಧನಸ್ಸು ತಪ್ಪಿದೆ, ಹಿಂಗ್ ಬರ್ಬೇಕು. ಧನಸ್ಸು. ಆಶೀರ್ವಚನ ತಪ್ಪಿದೆ. ಸಚ್ಚಿದಾನಂದ ಬರ್ಬೇಕು. ಕರ್ಮಧಾರ ಸಮಾಸಕ್ಕೆ ಸಂಬಂಧಿಸಿದ ಈ ಮುಂದಿನ ಹೇಳಿಕೆಗಳನ್ನು ಇಲ್ಲಿ ಯಾವ್ದು ತಪ್ಪಾಗಿದೆ ಹೇಳಬೇಕು. ಓಕೆ, ತಪ್ಪಾಗಿರೋದು ಹೇಳ್ಬೇಕಂತ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳನ್ನು ಸಮವಾಗಿರ್ತದೆ. ಕರ್ಮಧಾರ ಸಮಾಸ ಅಂದ್ರೆ ಡೆಫಿನಿಷನ್. ಪೂರ್ವ ಪದ ನಾಮ ನಿಮ್ಗೆ ಏನಾಗಿರುತ್ತೆ ಕರ್ಮಧಾರಲ್ಲಿ? ಗುಣವಾಚಕ ಆಗಿರುತ್ತೆ. ಪೂರ್ವ ಪದ ಗುಣವಾಚಕ. ಉತ್ತರ ಪದ ನಾಮಪದ ಆಗಿರುತ್ತೆ ಅಲ್ವಾ? ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳು ಸಮನಾಗಿರ್ತವೆ. ಉತ್ತರ ಪದ ಅರ್ಥ ಪ್ರಧಾನವಾಗಿರುತ್ತದೆ. ಹಂಗೇನಿಲ್ಲ, ಅದು ತತ್ಪುರುಷ ಸಮದಲ್ಲಿ ಉತ್ತರ ಪದ ಅರ್ಥ ಪ್ರಧಾನವಾಗಿರುತ್ತದೆ. ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಹೇಳ್ಬೇಕು ಅಲ್ವಾ? ಪೂರ್ವೋತ್ತರ ಪದಗಳು ಉಪಮಾನೋಪಾಯ ಸಂಬಂಧಗಳಿಂದ ಕೂಡಿರುತ್ತದೆ. ಸೊ ಇಲ್ಲಿ ಬಿ ಸರಿ ಇದೆ. ಅವಧರಣ ಪೂರ್ವ ಕರ್ಮಧಾರ ಸಮಾಸ ಎಂಬ ಒಳ ಭೇದವಿದೆ. ಇದು ಕರೆಕ್ಟ್ ಇದೆ. ಬಿ ಕರೆಕ್ಟ್ ಇದೆ. ತಪ್ಪಾಗಿರೋದು ಯಾವುದು? ಎ ಅಂಡ್ ಸಿ ನ. ಯಾವ್ದು ತಪ್ಪು ಇಲ್ಲಿ? ಕನ್ಫ್ಯೂಸ್ ಆಯ್ತಲ್ಲ. ಎ ಅಂತೂ ತಪ್ಪು. ಹಾಗಾದ್ರೆ ಎ ಡಿ ಇದೆ ನೋಡಿ. ಎ ಡಿ ಡಿನು ತಪ್ಪಿರಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ, ಹೆಂಗ್ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಅಂದ್ರೆ, ಡಿ ಮಾತ್ರನೂ ಇದೆ. ಇದೊಂದ್ ಸ್ವಲ್ಪ ಕನ್ಫ್ಯೂಸ್ ಇದೆ ಇದು ಕೂಡ. ಕರ್ಮಧಾರ ಸಮಾಸ ಅಂದ ತಕ್ಷಣ ನಮ್ಗೆ ಗುಣ ಇರುತ್ತೆ. ಈ ಕಡೆ ಬಂದ್ರೆ ನಿಮ್ಗೆ ಉತ್ತರ ಪದ ನಿಮ್ಗೆ ಹೆಮ್ಮರ, ಈ ತರ ಎಕ್ಸಾಂಪಲ್. ಇರಿದಾದ ಮರ ನಾಮಪದ ಇರುತ್ತೆ. ಹಂಗಾಗಿ ಎ ಡಿ ಇರಬೇಕು ಅಥವಾ ಡಿ ಮಾತ್ರ ಇರಬೇಕು, ಎರಡರಲ್ಲಿ ಒಂದಿರುತ್ತೆ. ಇದೊಂಚೂರು ನೋಡ್ಕೊಳ್ಳಿ ಸ್ನೇಹಿತರೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರೋ ವ್ಯಂಜನಗಳು ಸ್ತ್ರೀಲಿ ಸ್ ಬರುತ್ತೆ, ಆಮೇಲೆ ತಿ ಬರುತ್ತೆ, ಋ ಬರುತ್ತೆ. ಅಂದ್ರೆ 3 ಇದೆ. 94ನೇ ಅನುಸ್ವಾರ ನಿಸ್ವರ್ಗ ಎರಡನ್ನೂ ಒಳಗೊಂಡಿರೋ ಪದಗಳಲ್ಲಿ ತಪ್ಪಾದ ಪದ ಯಾವುದು? ತೇಜ ಪುಂಜ ಅಂತೇಳಿ ತಪ್ಪು. ತೇಜ ಪುಂಜ ಬರ್ಬೇಕಷ್ಟೇ. ಲಘು ಹಾಲನ್ನು ಕುಡಿಯುತ್ತೆ. ಈ ವಾಕ್ಯದಲ್ಲಿ ಗೆರಳೆಯ ಪದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ. ಅಖ್ಯಾತ ಪ್ರತ್ಯಯ ಅಂದ್ರೆ ಹಾಲನ್ನು ಕುಡಿಯಿತು ಅನ್ನೋದು. ಕುಡಿ ಅದರ ಮೂಲ ಧಾತು ಕ್ರಿಯಾಪದದ್ದು. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರಿಬೇಕು. ಆದಿತ್ಯ ಪ್ಲಸ್ ಉದಯಂ ಎಲ್ಲಿದೆ? ಆದಿತ್ಯ ಪ್ಲಸ್ ಉದಯಂ. ನೆಕ್ಸ್ಟ್ ಸರಿಯಾದ ಜೋಡಿ ಹೇಳ್ಬೇಕಿಲ್ಲಿ. ಪಳಪಳ ಜುಳು ಜುಳು ಇದೆ. ಓಕೆ. ಒಂದೊಂದು ಒಮ್ಮೊಮ್ಮೆ, ಢಣ ಸರಸರ, ಬೇಗ ಬೇಗ ಸೂಯನೆ. ಇಲ್ಲಿ ಸರಿಯಾಗಿರೋದು ಯಾವುದು ಅಂತ ಹೇಳಬೇಕು. ಹೆಂಗ್ ಹೇಳ್ತೀರಾ? ಡಿ ಮಾತ್ರ ಸರಿ ಅಂತ ನಾನು ಹೇಳ್ತೀನಿ ನೋಡಿ. ಪಳಪಳ ಜುಳು ಜುಳು. ಓಕೆ, ಅಂದ್ರೆ ಪಳಪಳ ಇಲ್ಲಿ ಏನಕ್ಕೆ ಸರಿ ಅಂತ ನಾನು ಬಿ ಹೇಳ್ತಾ ಇದ್ದೀನಿ ಮಾತ್ರ ಅಂತಂದ್ರೆ, ಡಣ ಸಾರಿ ಒಂದೊಂದು ಇದೆಯಲ್ಲ, ಒಂದು ಇದು ಒಮ್ಮೆ. ಒಮ್ಮೊಮ್ಮೆ ಅಂದ್ರೆ ಯಾವಾಗ್ಲೂ ಒಮ್ಮೆ ಅಂತ. ಅಂದ್ರೆ ಇಲ್ಲಿ ದ್ವಿರುಕ್ತಿ ಆಗತ್ತೆ. ಡಣ ಸರಸರ ಇದೆಯಲ್ಲ, ಅದು ನಮಗೆ ಡಣ ಅನ್ನೋದು ಅನುಕರಣ, ಸರಸರ ಅನುಕರಣ, ಅದೆರಡಕ್ಕೂ ಸಂಬಂಧನೇ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಬೇಗ ಬೇಗ ಸುಯ್ಯನೆ ಅಂತಿದೆ. ಅಥವಾ ಹಿಂಗೂ ಥಿಂಕ್ ಮಾಡ್ಬೋದು. ಪಳಪಳ ಜುಳು ಜುಳು ಬಂದು ನಮ್ಗೆ ಅನುಕರಣವ್ಯಯ, ಡಣ ಸರಸರ ಅನುಕರಣವ್ಯಯ, ಇದು ಅನುಕರಣವ್ಯಯ ಅಲ್ಲ. ಬೇಗ ಬೇಗ ಇದು ಅಲ್ಲ. ಸೊ ಹಿಂಗೆ ಎ ಮತ್ತೆ ಸಿನೂ ಹಾಕ್ಬೋದು ನೋಡಿ. ಹಿಂಗ್ ಥಿಂಕ್ ಮಾಡಿದ್ರೆ ನಮ್ಗೆ ಎ ಮತ್ತು ಸಿ ಸರಿ ಬರುತ್ತೆ. ಓಕೆ, ಎ ಮತ್ತು ಸಿನೇ ಸರಿ ಇರ್ಬೋದು ಅನ್ಕೋತೀನಿ. ಯಾಕಂದ್ರೆ ಎ ಸಿ ಆಪ್ಷನ್ ಅಲ್ಲಿ ಇದೆ, ಹಾಗಾಗಿ. ಓಕೆ, ಎ ಸಿ ಕರೆಕ್ಟ್ ಅನ್ಕೋಣ. ದೊಡ್ಡ ಹುಡುಗನು ಈ ಸಮಾಸದ ವಿಗ್ರಹ ರೂಪ ಏನು? ಹುಡುಗನು ಅಂತಿದೆ ಇಲ್ಲಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಹುಡುಗನು ಅಂತ ಇರೋದ್ರಿಂದ ನಿಮ್ಗೆ ದೊಡ್ಡವನು ಪ್ಲಸ್ ಹುಡುಗ ಅಂತ ಆಗ್ಬೇಕು. ಹುಡುಗನು ಇರ್ಲಿಲ್ಲ ಅಂದ್ರೆ ದೊಡ್ಡದಾದ ಹುಡುಗ ಅಂತ ಬಿಡಿಸ್ಬೋದಾಗಿತ್ತು. ಗನು ಅಂತ ಕೊಟ್ಟಿದ್ದಾನೆ, ಹಾಗೆ ದೊಡ್ಡವನು ಪ್ಲಸ್ ಹುಡುಗ ಅಂತ ಹಾಕ್ಬೇಕು. ನೆಕ್ಸ್ಟ್, ಕೆಳಗಿನವಳು ಯಾವ ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಗಳಲ್ಲಿ ಒಂದು ಅಲ್ಲ ಅಂತ ಇದೆ. ಯಾವ್ದಲ್ಲ ಸರ್ ಕೆ ಎಸ್ ನಿಸಾರ್ ಅಹಮದ್? ದೀಪದ ಮಲ್ಲಿ. ಯಾರ್ದು ಹೇಳ್ತೀರಾ? ಅದು ಇದೊಂದು ನಿಮ್ಗೆ ಹೋಮ್ವರ್ಕ್. ಯಾರು? ಸಿ ಅಲ್ಲ, ದೀಪದ ಮಲ್ಲಿ. ಯಾರು ಬರ್ದಿರೋದು ಹೇಳಿ ನೋಡೋಣ. ಈ ಮುಂದಿನ ವಾಕ್ಯದಲ್ಲಿ ಯಾವ ಪ್ರಕಾರ ವಾಕ್ಯ ಅಂತ ಹೇಳ್ಬೇಕು. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ನೋಡಿ, ಇಲ್ಲಿ
ಪಂಚಭೂತಗಳಲ್ಲಿ ನೀರು ಅನ್ನೋದೊಂದು ಎರಡನ್ನು ಕೂಡಿಸ್ತಾ ಇದೀವಿ, ಹಾಗಾಗಿ ಇದು ಸಂಯುಕ್ತ ವಾಕ್ಯ ಆಗುತ್ತೆ. ಸಂಯುಕ್ತ ವಾಕ್ಯ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಾವು ಪ್ರಮುಖವಾಗಿ ಸ್ನೇಹಿತರೆ ಮಾಡರೇಟ್ ಆಗಿತ್ತು ನೋಡಿ. ಇದರಲ್ಲಿ ಆದಷ್ಟು 100% ಆನ್ಸರ್ ಟ್ರೈ ಮಾಡಿದೆ. ನಾನು ಹೇಳಿದ್ನಲ್ಲ ಈ ತರ ಕನ್ಫ್ಯೂಷನ್ಸ್ ಎರಡ್ ಮೂರ್ ಕ್ವಶನ್ಸ್ ಇದೆ. ಅದು ನೋಡ್ಬೇಕು KE ಅವ್ನು ಏನ್ ಕರೆಂಟ್ ಕೊಡ್ತಾನೆ ಅಂತ. ಎಲ್ಲಾರು ತಪ್ಪಿದ್ರೆ ಕರೆಕ್ಟ್ ಮಾಡಿ. ಓಕೆ, ಮ್ಯಾಕ್ಸಿಮಮ್ ನಾವು ಸರಿ ಮಾಡಕ್ ಟ್ರೈ ಮಾಡಿರ್ತೀವಿ. ಹ್ಯೂಮನ್ ಎರರ್ ಇದ್ದೇ ಇರುತ್ತೆ ಸಾಲ್ವ್ ಮಾಡ್ಬೇಕಾದ್ರೆ. ಫೈನ್. ಸೊ ಮ್ಯಾಕ್ಸಿಮಮ್ 99% ಕರೆಕ್ಟ್ ಕೊಡೋಕೆ ನಾವು ಟ್ರೈ ಮಾಡಿದ್ವಿ ಸರ್. ಸೊ ಇದಿಷ್ಟು ಕೀ ಆನ್ಸರ್. ಅಫಿಷಿಯಲ್ ಆನ್ಸರ್ ಬಂದಾಗ ಗೊತ್ತಾಗುತ್ತೆ ಅವರು ಯಾವ್ದು ರೀತಿ ಕನ್ಸಿಡರ್ ಮಾಡಿದ್ರೆ ಆ ಕ್ವಶನ್ಸ್ ಗಳನ್ನ ಅನ್ನೋದು ಗೊತ್ತಾಗುತ್ತೆ. ನಮಸ್ಕಾರ, ಧನ್ಯವಾದಗಳು. ಲಿಂಕ್ಸ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಸ್ನೇಹಿತರೆ, ಹೆಲ್ಪ್ ಆಗುತ್ತೆ. ಅಪ್ಕಮಿಂಗ್ ಸಾಮಾನ್ಯ ಕನ್ನಡ ಪೇಪರ್ 2 ಗೆ ಸಂಬಂಧಪಟ್ಟಂತೆ. ಓಕೆ, ಹಾಗೆ ಕಡ್ಡಾಯ ಕನ್ನಡ ಕೂಡ ಇದೆ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.